ಜೈ ಹಿಂದ್ ಸೈನಿಕರೇ. ಸೈನಿಕರೇ, ಸಹಾಯಕ ಪ್ರಾಧ್ಯಾಪಕರ ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ಈಗ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಆದರೆ ಅದರಲ್ಲಿ ನಾನು ಥರ್ಡ್ ಪೇಪರ್ದು ಮಾತ್ರ ನೆಗೆಟಿವ್ ಮಾರ್ಕ್ ಹೇಳಿದ್ದೀನಿ ಎಷ್ಟಿರುತ್ತೆ ಅಂತ ಹೇಳ್ಬಿಟ್ಟು. ಅದು ಫೋರ್ತ್ ಪೇಪರ್ದು ಹೇಳೋದಕ್ಕೆ ಮಿಸ್ ಮಾಡಿಬಿಟ್ಟಿದ್ದೀನಿ. ಹಾಗಾಗಿ ಅದ್ರ ಬಗ್ಗೆ ನನಗೆ ಸಮಾಧಾನ ಆಗಲಿಲ್ಲ. ಹಾಗಾಗಿ ಮತ್ತೊಮ್ಮೆ ವಿಡಿಯೋ ಮಾಡ್ತಾ ಇದ್ದೀನಿ. ಪ್ರಥಮವಾಗಿ ಫಸ್ಟಿಗೆ ನೋಡಿ, ಎರಡು ಗ್ರೂಪ್ ಮಾಡ್ತಾರೆ. ಪ್ರಶ್ನೆ ಪತ್ರಿಕೆಗಳು 4 ಇರ್ತವೆ. 2 ಗ್ರೂಪ್ ಮಾಡ್ತಾರೆ. ಒಂದು ಕಡ್ಡಾಯ ವಿವರಣಾತ್ಮಕ ಪತ್ರಿಕೆಗಳು. ಕಡ್ಡಾಯ ಪತ್ರಿಕೆ ವಿವರಣಾತ್ಮಕವಾಗಿರುತ್ತೆ. ಅದು ಪೇಪರ್ 1 ಕನ್ನಡ 100 ಅಂಕಗಳಿಗಿರುತ್ತೆ, 2 ಗಂಟೆ. ಪೇಪರ್ 2 ಇಂಗ್ಲಿಷು 100 ಅಂಕಗಳು, 2 ಗಂಟೆ. ಇನ್ನು ಗ್ರೂಪ್ ಬಿ ಅಂತ ಮಾಡ್ತಾರೆ. ಅದರೊಳಗೆ ಕಡ್ಡಾಯ ಪತ್ರಿಕೆ ಬಹು ಆಯ್ಕೆ ಪ್ರಶ್ನೆಗಳು. ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಇರುತ್ತೆ. ಇದರೊಳಗೆ ಪೇಪರ್ 2 ಸಾಮಾನ್ಯ ಜ್ಞಾನ 50 ಅಂಕಗಳು, 2 ಗಂಟೆ. ಪೇಪರ್ 4 ಐಚ್ಛಿಕ ವಿಷಯ 250 ಅಂಕಗಳು, 3 ಗಂಟೆ. ಪೇಪರ್ 3ಗೆ 50 ಕ್ವಶನ್ನು, ಪೇಪರ್ 4ಗೆ 125 ಕ್ವಶನ್ನು. ಒಂದು ಕ್ವಶನ್ಗೆ 2 ಮಾರ್ಕ್ಸು ಫೋರ್ತ್ ಪೇಪರಿಗೆ. ನೋಡಿ, ಪೇಪರ್ 3ಗೆ ಪ್ರತಿ ತಪ್ಪು ಉತ್ತರಕ್ಕೆ 0.25 ಮಾರ್ಕ್ಸ್ ಕಳೀತಾರೆ. ಅಂದರೆ 4 ತಪ್ಪು ಉತ್ತರ ಆಯಿತು ಅಂತಂದರೆ 1 ಮಾರ್ಕ್ಸ್ ಹೋಗುತ್ತೆ. ಪೇಪರ್ 4ಗೆ ಪ್ರತಿ ತಪ್ಪು ಉತ್ತರಕ್ಕೆ 0.50 ಮಾರ್ಕ್ಸ್ ಕಳೀತಾರೆ. 0.5 ಅಂದ್ರೂ ನಡೆಯುತ್ತೆ. 2 ಅಂದರೆ 2 ತಪ್ಪು ಉತ್ತರಕ್ಕೆ 1 ಮಾರ್ಕ್ಸ್ ಹೋಗುತ್ತೆ. ಇಲ್ಲಿ ಒಂದು ಪ್ರಶ್ನೆಗೆ 2 ಮಾರ್ಕ್ಸ್ ಇರೋದ್ರಿಂದ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ 0.50 ಮಾಡಿದ್ದಾರೆ. ಹಾಗಾಗಿ ನೋಡಿ, ಥರ್ಡ್ ಪೇಪರಿಗೆ 0.25 ಮಾರ್ಕ್ಸ್ ಕಳೀತಾರೆ, ಫೋರ್ತ್ ಪೇಪರಿಗೆ 0.50 ಮಾರ್ಕ್ಸ್ ಕಳೀತಾರೆ. ಹಾಗಾಗಿ ಥರ್ಡ್ ಪೇಪರಿಗೆ 4 ತಪ್ಪು ಉತ್ತರ ಆಯಿತು ಅಂದರೆ 1 ಮಾರ್ಕ್ಸ್ ಹೋಗುತ್ತೆ. ಈ ಫೋರ್ತ್ ಪೇಪರಿಗೆ 2 ತಪ್ಪು ಉತ್ತರ ಆಯಿತು ಅಂತಂದರೆ 1 ಮಾರ್ಕ್ಸ್ ಹೋಗುತ್ತೆ. ಹಾಗಾಗಿ ಇದು ಗೊಂದಲ ಮಾಡ್ಕೋಬಾರ್ದು ಅಂತ ಹೇಳ್ಬಿಟ್ಟು ಮತ್ತೊಮ್ಮೆ ವಿಡಿಯೋ ಮಾಡ್ತಾ ಇದ್ದೀನಿ. ಇದನ್ನ ನೋಡ್ಕೊಳ್ಳಿ. ಅದು ಬಿಟ್ಟು ಇನ್ನು ಉಳಿದದ್ದನ್ನೆಲ್ಲ ಆಲ್ರೆಡಿ ಮಾಡಿದ್ದೀನಿ ಎಕ್ಸಾಮ್ ಪೂರ್ತಿ ಪ್ಯಾಟರ್ನ್ ಬಗ್ಗೆ. ಅದನ್ನ ನೀವು ಆ ಒಂದು ವಿಡಿಯೋವನ್ನ ನೋಡ್ಬಿಟ್ಟು ಸಂಪೂರ್ಣವಾಗಿ ತಿಳ್ಕೊಬೋದು. ಈಗ ಸದ್ಯಕ್ಕೆ ನಾನೇ ಮಿಸ್ ಮಾಡಿದ್ದೆ ಅಂತ ಹೇಳ್ಬಿಟ್ಟು ಇದನ್ನ ಮಾಡಿದ್ದೀನಿ. ಜೈ ಹಿಂದ್, ಜೈ ಭಗತ್ ಸಿಂಗ್.